ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ರಾಶಿ ಫಲ ನಿಜ ಆಗುತ್ತಾ? ಖಂಡಿತವಾಗ್ಲೂ ಸಹ ಅದನ್ನ ಟ್ರೆಂಡ್ ನ ಮಾತ್ರ ಹೇಳುತ್ತೆ, ಈ ಸಮಯದಲ್ಲಿ ಈ ತರ ಸಾಧ್ಯತೆಗಳಿದೆ ಅಂತ ಹೇಳಿ. ಬಟ್ ಅದನ್ನ ನಾವು ಎಕ್ಸಾಕ್ಟ್ ಆಗಿ, ಈಗ ನಿಮ್ಗೊಂದು ಸಾಲ ಇರ್ಬೋದು, ಅದು ಯಾವಾಗ ತೀರತ್ತೆ, ಅಥವಾ ನಿಮಗೆ ಮದುವೆ ಯಾವಾಗ ಆಗತ್ತೋ ಅನ್ನೋ ಪ್ರಶ್ನೆ ಬಂದಾಗ ಯೂಶುವಲ್ ಆಗಿ ಈ ರಾಶಿಯವರಿಗೆ ವಿವಾಹದ ಯೋಗ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಕನ್ಫರ್ಮ್ ಆಗೋದು ಲಗ್ನದಲ್ಲಿ, ನಿಮ್ಮ ಹಸ್ತದಲ್ಲಿರುವಂತ ರೇಖೆಗಳನ್ನ ನೋಡಿ. ಈಗ ವಿವಾಹದ ರೇಖೆ, ಶುಕ್ರ ರೇಖೆ ಆ ಏಜ್ ಟಚ್ ಆಗಿರ್ಬೇಕು ಇಂಡಿವಿಜುವಲ್ ಆಗಿ. ನಿಮ್ಮ ಲಗ್ನದಿಂದ ಕೂಡ ಯೋಗ ನಡೀತಿರ್ಬೇಕು, ದಶೆಯಿಂದ ಅನ್ನೋದು ಕನ್ಫರ್ಮ್ ಆಗ್ಬೇಕು. ರಾಶಿಯಿಂದ ಒಂದು ದೊಡ್ಡ ಟ್ರೆಂಡ್ ನ ಮಾತ್ರ ತೋರಿಸುತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ರಾಶಿ ಭವಿಷ್ಯನೇ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸ್ತಿದ್ದಾರೆ. ಅದು ಪ್ರಥಮವಾಗಿ ನಾವು ತಗೋಬಾರ್ದು. ಹಾಗಾಗಿ ನಿಮ್ಮ ಬರ್ತ್ ಟೈಮು ಒಂದೊಂದ್ಸಲ ಸರಿ ಇರಲ್ಲ, ಬರ್ತ್ ಡೇಟ್ ಕೂಡ ಸರಿ ಇರಲ್ಲ. ಅಂತ ಟೈಮಲ್ಲಿ ರಾಶಿ ಭವಿಷ್ಯನ ಬರೀ ಹೆಸರು ಮೇಲೆ ನೋಡೋದು ಅಷ್ಟು ಸಮಂಜಸ ಅಲ್ಲ. ಸೊ ಹಾಗಾಗಿ ಲಗ್ನದಿಂದ, ಹಸ್ತ ಸಾಮುದ್ರಿಕೆಯಿಂದ ಎಲ್ಲದನ್ನು ಕಂಬೈನ್ ಮಾಡಿ, ಪ್ರಶ್ನೆಶಾಸ್ತ್ರದಿಂದನೂ ಕಂಬೈನ್ ಮಾಡಿ ಕೊಡುವಂತ ಪ್ರೆಡಿಕ್ಷನ್ ಬಹಳ ಅಕ್ಯುರೇಟ್ ಆಗಿ ಬರುತ್ತೆ. ಯಾಕೆಂತಂದ್ರೆ ನಾವು ಲೇಯರ್ ಬೈ ಲೇಯರ್, ಸ್ಟೆಪ್ ಬೈ ಸ್ಟೆಪ್ ನೋಡಿರ್ತೀವಿ. ಈಗ ಏನಾಗಿದೆ ಅಂತಂದ್ರೆ, ನ್ಯೂಮರಾಲಜಿ ಮೇಲೆ ನೋಡ್ತಾರೆ, ಅದು ನ್ಯೂಮರಾಲಜಿ ನಮ್ಮ ಜ್ಯೋತಿಷ ಅಲ್ಲ. ಹಾಗೇನೆ ಪರಿಹಾರ ಅಂತ ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಕಾಸ್ಟ್ಲಿ ಪೂಜೆಗಳು ನಮ್ಮ ಋಷಿಗಳು ಹೇಳಿಲ್ಲ. ನಮ್ಮ ಋಷಿಗಳು ಹೇಳಿರುವಂತದ್ದು ಕರ್ಮದಿಂದ ಒಂದು ಸಮಸ್ಯೆ ಬರುತ್ತೆ, ಅದಕ್ಕೆ ಪ್ರಾಯಶ್ಚಿತ ಕರ್ಮವನ್ನ ಮಾಡ್ಕೋಬೇಕು, ಒಂದೇ ಪರಿಹಾರ. ಎರಡನೇದು ಬಂದು ಮಂತ್ರ ಜಪಗಳು, ದಾನಗಳು ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ನಮ್ಮ ಒಂದು ನಿಷ್ಠೆ ಮತ್ತೆ ಭಕ್ತಿ, ಡೆಡಿಕೇಶನ್ ಕೂಡ ಇರ್ಬೇಕಾಗುತ್ತೆ. ಅದು ಅಹಂಕಾರದಿಂದ ಮಾಡದೆ ಭಗವಂತನನ್ನ ಗೆಲ್ಲೋಕ್ಕಾಗಲ್ಲ. ಸೊ ಕರ್ಮವನ್ನ ಮೀರಿ ಹೋಗೋದಕ್ಕಾಗಲ್ಲ. ಕರ್ಮದ ಅದರಲ್ಲಿರುವಂತ ಫ್ರೀ ವಿಲ್ ಒಳಗಡೆ ನಾವು ಕೆಲವು ನಿರ್ಧಾರಗಳನ್ನ ತಗೊಳ್ಬಹುದು. ಇದು ದೊಡ್ಡ ಸಬ್ಜೆಕ್ಟ್, ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ್ಯ ನಿಮ್ಗೆ ಅಕ್ಯುರೇಟ್ ಆಗಿ ನಿಮ್ಮ ನಿಮ್ಮ ಭವಿಷ್ಯವನ್ನು ನಿಜ ಆಗ್ಬೇಕು ಅಂದ್ರೆ ನೀವು ಹಸ್ತ ಸಾಮುದ್ರಿಕೆ, ನಿಮ್ಮ ಜಾತಕ, ಪ್ರಶ್ನೆಶಾಸ್ತ್ರ ಮೂರನ್ನು ಕಂಬೈನ್ ಮಾಡಿ ನೋಡ್ಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. 5 ನಿಮಿಷದಲ್ಲಿ ಇಡೀ ಮನೆಯವ್ರ ಕುಟುಂಬದವ್ರ ಜಾತಕ ಹೇಳ್ತಾರೆ, ಆ ತರ ಸಾಧ್ಯತೆ ಇಲ್ಲ. ಸೊ ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಡಿ. ತುಲಾ ರಾಶಿ 2026 ಜುಲೈ ತಿಂಗಳ ಈ ತುಲಾ ರಾಶಿಯಲ್ಲಿ ಜನಿಸಿದಂತವರ ರಾಶಿ ಫಲವನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಬಂದು ರಾಶಿಯಿಂದ 6ನೇ ಮನೆಯಲ್ಲಿ ಶನಿಗ್ರಹ, ಅಷ್ಟಮದಲ್ಲಿ ಕುಜಗ್ರಹ. ಇದು ಬಂದು ನಿಮಗೆ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಕೊಡುವಂಥದ್ದು. ಬಟ್ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬರುವಂತ ಸಾಧ್ಯತೆ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದ್ರೆ ಎಲ್ಲೋ ಕೊಟ್ಟಿರೋ ಹಣ, ಯಾವ್ದೋ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಆ ಹಣ ನಿಮಗೆ ಕೈ ಸೇರುವ ಸಾಧ್ಯತೆ ಇರುತ್ತೆ. ಇಷ್ಟು ದಿನ ವೆಯ್ಟ್ ಮಾಡಿದ್ರೆ ನಿಮಗೆ ಕೈ ಸೇರುವ ಸಾಧ್ಯತೆ ಇರುತ್ತೆ. ಪಿತ್ರಾರ್ಜಿತ ಸೊತ್ತು ನಿಮಗೆ ಕೈ ಸೇರುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕುಜಗ್ರಹ ನೋಡ್ತಾ ಇರೋದು, ಪಿತ್ರಾರ್ಜಿತವಾಗಿ ಪ್ರಾಪರ್ಟಿನೇ ಬರಬೇಕು ಅಂತಲ್ಲ, ಹಣ ಕೂಡ ಕೆಲವರಿಗೆ ಬರುತ್ತೆ. ಸೊ ಆ ತರ ಪಾಸಿಬಿಲಿಟೀಸ್ ನನಗೆ ಈ ಒಂದು ತುಲಾ ರಾಶಿಯಲ್ಲಿ ಜನಿಸಿದಂತವರಿಗೆ ಕಾಣ್ತಾ ಇದೆ. ಆಮೇಲೆ ನವಮ ಭಾವದಲ್ಲಿರುವಂತಹ ಸೂರ್ಯ ಗ್ರಹದಿಂದ ತಂದೆಯ ಅಭಿವೃದ್ಧಿ ಆಗುತ್ತೆ. ತಂದೆಯಂದರಿಗೆ ಬಿಸ್ನೆಸ್ ಚೆನ್ನಾಗ್ ಆಗ್ಬೋದು. ನಮ್ಗೆ ತುಂಬಾ ಚೆನ್ನಾಗಿ ಅನಿಸ್ತಿರೋದು ಕರಿಯರ್ ರಿಲೇಟೆಡ್. ಒಂದು ಕರಿಯರ್ ಅಲ್ಲಿ ಸಂಬಂಧಪಟ್ಟಂತೆ ಶುಭ ಗ್ರಹಗಳು, 3 ಗ್ರಹಗಳಿರೋದ್ರಿಂದ ನಿಮಗೆ ದೊಡ್ಡ ಮಟ್ಟದ ಬದಲಾವಣೆಗಳಾಗುತ್ತೆ. ಉಚ್ಚನಾಗಿರುವಂತಹ ಗುರುಗ್ರಹ ಇರೋದು, ಹೊಸ ಜಾಬ್ ಸಿಗ್ಬೋದು, ತುಂಬಾ ಸೂಟೇಬಲ್ ಆಗಿರುವಂಥದ್ದು, ಅಥವಾ ಜಾಬ್ ಅಲ್ಲಿ ಪ್ರಮೋಷನ್ ಆಗ್ಬೋದು, ಪ್ರೋಗ್ರೆಸ್ ಸಿಗ್ಬೋದು. ಆಮೇಲೆ ನಿಮಗೆ ಹೊಸದಾದಂತ ಮಲ್ಟಿಪಲ್ ಆಪರ್ಚುನಿಟೀಸ್ ಬರ್ಬೋದು, ಬಹಳಷ್ಟು ತರದ್ದು. ಕೆಲವರು ಜಾಬ್ ನ ಬಿಟ್ಟು ಬಿಸ್ನೆಸ್ ಹೋಗ್ತಾರೆ, ಕೆಲವರು ಬಿಸ್ನೆಸ್ ನ ಬಿಟ್ಟು ಜಾಬ್ ಹೋಗ್ತಾರೆ. ಅಂತ ಶಿಫ್ಟ್ ಆಗ್ತಿರುವಂತವ್ರಿಗೆ ಇದು ಬಹಳ ಬಹಳ ಅನುಕೂಲವನ್ನ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಪಂಚಮದಲ್ಲಿ ರಾಹು ಗ್ರಹ ಇರೋದ್ರಿಂದ ಸಂತಾನ ಬಹಳ ಡಿಲೇ ಆಗುತ್ತೆ. ಸಂತಾನಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಒಂದೊಂದ್ಸಲ ಪ್ರೇತ ಬಾಧೆ, ವಾಮಾಚಾರ ಸಮಸ್ಯೆಗಳೆಲ್ಲ ಇರುತ್ತೆ. ಅದು ಹೇಗೆ ಅಂತೇಳಿ ನಾವು ಕವಡೆಯ ಶಾಸ್ತ್ರದಲ್ಲಿ ನೋಡ್ಬೇಕು, ಅದು ಪ್ರಶ್ನೆ ಶಾಸ್ತ್ರದಲ್ಲೇ ನೋಡ್ಬೇಕು. ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಹಾಗಾಗಿ ಸಂತಾನ ಡಿಲೇ ಆಗೋದನ್ನ ತಪ್ಪಿಸ್ಬೋದು. ಮೆಡಿಕಲ್ ಹೆಲ್ಪು, ಧಾರ್ಮಿಕ ಕೆಲಸಗಳಿಂದ ಕೂಡ ನಮ್ಮ ಕಾರ್ಯ ಬೇಗ ಕೆಲಸ ಆಗುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಎಗೇನ್ ಚತುರ್ಥಕ್ಕೆ ಗುರುವಿನ ದೃಷ್ಟಿ, ಶುಕ್ರನ ದೃಷ್ಟಿ, ಪ್ರಾಪರ್ಟಿ ಖರೀದಿ, ಸುಂದರವಾಗಿರುವಂತಹ ಮನೆ ಖರೀದಿ, ವೆಹಿಕಲ್ ಗಳನ್ನ ಖರೀದಿ ಮಾಡುವಂಥದ್ದು, ಎಸ್ಪೆಷಲಿ ಹೊಸ ವೆಹಿಕಲ್ ಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ. ತುಲಾ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಬ್ಯೂಟಿ ಕಾನ್ಶಿಯಸ್ ಜಾಸ್ತಿ. ಅವ್ರ ಕಲರ್ಸ್ ನ ಇಷ್ಟಪಡ್ತಿರ್ತಾರೆ, ಒಳ್ಳೆ ಕಲರ್ಸ್ ಗಳನ್ನ ಅವ್ರು ಚೂಸ್ ಮಾಡುವಂತ ಬಣ್ಣಗಳು ಎಲ್ರಿಗೂ ಇಷ್ಟ ಆಗ್ತಿರುತ್ತೆ. ಸೊ ಆತ ಇರೋದ್ರಿಂದ ಆ ಒಂದು ರಸಿಕತನ ಆಗಿರ್ಬೋದು, ಒಂದು ಸೌಂದರ್ಯ ಪ್ರಜ್ಞೆ ಆಗಿರ್ಬೋದು, ಅದಿರೋದ್ರಿಂದ ವೆಹಿಕಲ್ಗಳು, ಬಟ್ಟೆಗಳು ಇವೆಲ್ಲ ಹೆಚ್ಚಾಗಿ ಇರುತ್ತೆ ತುಲಾ ರಾಶಿಯವರಲ್ಲಿ. ಇನ್ನೂ ಖರೀದಿ ಹೆಚ್ಚಾಗುತ್ತೆ. ವಿವಾಹ ವಿಳಂಬ ಆಗುತ್ತೆ, ಒಳ್ಳೆ ಟೈಮ್ ವಿವಾಹ ಆಗಲ್ಲ. ಮ್ಯಾರಿಟಲ್ ಲೈಫ್ ಡಿಸ್ಪ್ಯೂಟ್ ಬರುತ್ತೆ, ಅದನ್ನ ಮಾತಿನಿಂದ ಸರಿಪಡಿಸ್ಕೋಬೇಕು. ಸೊ ಇಷ್ಟು ವಿಚಾರಗಳು ತುಲಾ ರಾಶಿಯವರಿಗೆ ಸಂಬಂಧಿಸಿದ್ದು.